ರಾಜ್ಯದ ಬೇಕರಿ ಕಾಂಡಿಮೆಂಟ್ಸ್ ಹಾಗೂ ಸಣ್ಣ ಉದ್ದಿಮೆದಾರರಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಅವೈಜ್ಞಾನಿಕವಾಗಿ ತೆರಿಗೆ ಪಾವತಿಸುವಂತೆ ನೋಟಿಸ್ ನೀಡಿರುವುದರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬೇಕರಿ ಕಾಂಡಿಮೆಂಟ್ಸ್ ಮತ್ತು ಸಣ್ಣ ಉದ್ದಿಮೆದಾರರ ಒಕ್ಕೂಟ ತಿಳಿಸಿದೆ. ಈ ಕುರಿತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ನಾಯಕರು ವಿವರಗಳನ್ನು ನೀಡಿದರು. ಇವತ್ತು GST ನೋಟಿಸ್ ಬರ್ತಾ ಇದೆ. 60 ಲಕ್ಷ, 70 ಲಕ್ಷ, 1 ಕೋಟಿವರೆಗೂ ಬರ್ತಾ ಇದೆ. ಅವರೆಲ್ಲ ಮನದೊಂದು ನಮ್ಮ ಹತ್ರ ಅವರ ಅಳಲನ್ನು ತೋರ್ಕೊಂಡಿದ್ದಾರೆ. ಆ ಉದ್ದೇಶದಿಂದ 24ನೇ ತಾರೀಕು ಗುರುವಾರ ನಾವು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಆಯೋಜನೆ ಮಾಡಿದ್ದೀವಿ. ಒಂದು ಬೇಕರಿ ಅಂದಾಗ ಅವರು ಕಾರ್ಮಿಕರಾಗಿ ಎಲ್ಲೋ ದುಡಿದು ಒಂದು ಲೋಟ ತಿಕ್ಕಿ ಹೋಟೆಲ್ ಎಲ್ಲ ಇದು ಮಾಡಿ ಒಂದು 50,000 ರೂಪಾಯಿ ಫಂಡ್ ಮಾಡಿಕೊಂಡು ಎಲ್ಲೋ ಒಂದು ಚಿಕ್ಕ ಫಂಡ್ ಮಾಡಿಕೊಂಡು ಲೀಸಿಗೆ ಅಂಗಡಿ ತಕೊಂಡು ಒಂದು ಅಂಗಡಿ ನಿಲ್ಲೋದ್ರೊಳಗಡೆ ಅವನ ಕಷ್ಟ ಅವನಿಗೆ ಗೊತ್ತಿರುತ್ತೆ. ಡಿಜಿಟಲ್ ಇಂಡಿಯಾಕ್ಕೆ ಇಡೀ ವಿಶ್ವ ಬೆರಗಾಗಿದೆ. ಇಷ್ಟೊಂದು 150 ಕೋಟಿ ತನಕ ಜನಸಂಖ್ಯೆ ಏನಿದೆ, ಅವ್ರು ಇಷ್ಟು ಜನ ಯೂಸ್ ಮಾಡುವಂತ ಗಲ್ಲಿ ಒಂದು ಬೀದಿ ಬದಿಯ ವ್ಯಾಪಾರಿ, ತರಕಾರಿ ವ್ಯಾಪಾರಿ, ಹೂ ವ್ಯಾಪಾರಿಗಳು ಅದು ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ದೊಡ್ಡ ಶಕ್ತಿ ಆಗಿದ್ದು ಯಾರು ಕೇಳಿದ್ರೆ ಯಾವ ಕಾರ್ಪೊರೇಟ್ ಕಂಪನಿಗಳಲ್ಲ, ಈ ಬೇಕರಿ ಅವರು, ಈ ಚಿಕ್ಕ ಪುಟ್ಟ ಉದ್ಯಮದವರು. ಇವತ್ತು ಆ ಡಿಜಿಟಲ್ ಇಂಡಿಯಾದ ಏನ್ ಅನುಷ್ಠಾನ ಮಾಡಿರೋದಕ್ಕೆ ದೊಡ್ಡ ಶಕ್ತಿ ಆಗಿರುವಂತ ಈ ಚಿಕ್ಕ ವ್ಯಾಪಾರಿಗಳ ಮೂಲಕ್ಕೆ ಹೊಡಿತಾರೆ GST ನೋಟಿಸ್ ವಿರುದ್ಧ ರಾಜ್ಯ ಬೇಕರಿ ಕಾಂಡಿಮೆಂಟ್ಸ್ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಅದರ ಆಕ್ಟ್ ವಿರುದ್ಧ ಅಲ್ಲ, ಗೌರ್ಮೆಂಟ್ ರೂಲ್ಸ್ ವಿರುದ್ಧ ಅಲ್ಲ. ಸರಿಯಾದ ಸಮಯಕ್ಕೆ ನಮಗೆ ನೋಟಿಸ್ ಬಂದಿದ್ದೇ ಆಗಿದ್ರೆ ನಾವು GST ತಗೋತಾ ಇದ್ವಿ. GST ತಗೊಂಡು ಅದು ಏನಿದೆ ರೂಲ್ಸ್ ಅದ್ರ ಪ್ರಕಾರ ಕಟ್ತಾ ಇದ್ವಿ. ಇವತ್ತು ನಿಮ್ಗೆಲ್ಲ ಅದರದ್ದು ಸಂಪೂರ್ಣ ಮಾಹಿತಿ ಇಲ್ಲದೆ ಇರ್ಬೋದು. ಅದು ಎಷ್ಟು ಒಂದು ದೊಡ್ಡ ಒಂದು ಬೆಡಂಭೂತವಾಗಿದೆ. ಇವತ್ತು ಇಂಟ್ರೆಸ್ಟ್ ವಿದೌಟ್ ನಾವು ಇನ್ಪುಟ್ ತಗೊಳ್ಳಂಗಿಲ್ಲ, ಟೈಮ್ ಮುಗ್ದೋಗಿದೆ. ಕಂಪೋಸಿಷನ್ ಸ್ಕೀಮ್ ಕೊಡಲ್ಲ, ಯಾಕಂದ್ರೆ ರಿಜಿಸ್ಟ್ರೇಷನ್ ತಗೊಂಡಿಲ್ಲ. ಇವತ್ತು 100 ರೂಪಾಯಿ ವ್ಯಾಪಾರ ಮಾಡಿ ಒಬ್ಬ ಕಾಂಡಿಮೆಂಟ್ಸ್ ಅಂದ್ರೆ ಸಿಗರೇಟು ಸೇಲ್ ಮಾಡಿರ್ತಾನೆ, ಟೊಬ್ಯಾಕೋ ಸೇಲ್ ಮಾಡಿರ್ತಾನೆ, ಬಿವರೇಜಸ್ ಸೇಲ್ ಮಾಡಿರ್ತಾನೆ. ಒಂದಕ್ಕೆ 28% ಟ್ಯಾಕ್ಸ್ ಇದೆ, ಒಂದಕ್ಕೆ 40% ತನಕ ಇನ್ಕ್ಲೂಡಿಂಗ್ ಸೆಸ್ ಚಾರ್ಜ್ ಇದೆ, ಟ್ಯಾಕ್ಸ್ ಇದೆ. ಇವತ್ತು ಕಟ್ಟಬೇಕು ಅಂದಾಗ ಅವನಿಗೆ ಇನ್ಪುಟ್ ಸಿಗಲ್ಲ. 100 ರೂಪಾಯಿ ವ್ಯಾಪಾರ ಮಾಡಿದ್ರೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ 50 ರೂಪಾಯಿ ಗೌರ್ಮೆಂಟ್ ಇವತ್ತು ಕಟ್ಟಬೇಕು ಅಂದ್ರೆ ಅವನಿಗೆ ಸಿಗುವ ಒಂದು 5 ರೂಪಾಯಿ ಲಾಭದಲ್ಲಿ, ಅದಕ್ಕೂ ಅವನು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಇವರಿಗೆ ಪುಂಡ ಪೋಟರ ಕಾಟ, ಈ ಸಿಗರೇಟ್ ಮಾಡಬಾರ್ದು ಅಂದ್ಬಿಟ್ಟು BBMP ಮಾರ್ಷಲ್ಸ್ ಗಳ ಕಾಟ, ಇದೆಲ್ಲವೂ ಅನುಭವಿಸಿ ಒಂದು ದಿನ ಅವನ ಮನೆಗೆ ಹೋಗ್ತೆ, ಹೆಂಡತಿ ಮಕ್ಕಳನ್ನ ಊರಲ್ಲಿ ಬಿಟ್ಬಿಟ್ಟು ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರಬೇಕಾದ್ರೆ ಇದು ಅವನ ಎಜುಕೇಶನ್ ಇಲ್ಲದೆ ಇರೋದ್ರಿಂದ ಆಗಿರುವಂತಹ ಪ್ರಾಬ್ಲಮ್. ಅವನಿಗೆ ಸಪರೇಟ್ ಆಗಿ ಅಕೌಂಟೆಂಟ್ ಇಟ್ಕೊಂಡು ಯಾವುದಕ್ಕೆ ಹೋಗಿದೆ ಅಂತ ನೋಡೋದಕ್ಕೆ ಆಗಲ್ಲ. ಇಷ್ಟೊಂದು ಪ್ರಾಬ್ಲಮ್ ಆಗಿದೆ. ಈ ಟ್ಯಾಕ್ಸ್ ಒಂದು ಬೆಡಂಭೂತವಾಗಿ ಇವತ್ತೇ ನೋಟಿಸ್ ಬಂದಿದೆ. ಅದಕ್ಕೆ ಸರ್ಕಾರಗಳು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಮಧ್ಯಸ್ಥಿಕೆ ವಹಿಸಲೇಬೇಕು ಅನ್ನುವುದು. ಮೊದಲನೇದಾಗಿ ನಾವು ಡೈರೆಕ್ಟ್ ಆಗಿ ಪ್ರತಿಭಟನೆ ಇಳಿದಿಲ್ಲ. ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಮ್ಮ ಅಧ್ಯಕ್ಷರು ನೋಟಿಸ್ ಇದು ಕೊಟ್ಟಿದ್ದಾರೆ, ಮನವಿ ಪತ್ರ ಕೊಟ್ಟಿದ್ದಾರೆ. ಯಾರಿಂದನೂ ನಮ್ಗೆ ಒಂದು ಸರಿಯಾದ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಇವಾಗ ಉಳಿದಿರೋದು ಪ್ರತಿಭಟನೆ ಒಂದೇ ಮಾರ್ಗ ಅಂದ್ಬಿಟ್ಟು ಇದಕ್ಕೆ ಇಳಿತಾ ಇದ್ದೀವಿ. ನಾವು ನಮ್ಮ ಕೋರಿಕೆ ಇಷ್ಟೇ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ನೋಟಿಸ್ ರಿಪ್ಲೈ ಮಾಡಬೇಕು, ಎಲ್ಲಾನು ಕರೆಕ್ಟ್, ಲಾ ವಿರುದ್ಧ ಹೋಗಂಗಿಲ್ಲ. ಬಟ್ ಹೋಗೋದು ಹೇಗೆ? ಒಬ್ಬ ವ್ಯಾಪಾರಿ 50 ಲಕ್ಷ 60 ಲಕ್ಷ ಕಟ್ಟೋದು ಸಾಧ್ಯ ಇದೆಯಾ? ಒಂದ್ ಸ್ವಲ್ಪ ನೀವು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಅವರ ಶೂಗಳಲ್ಲಿ ನಿಮ್ಮ ಕಾಲನ್ನು ಇಟ್ಟು ಥಿಂಕ್ ಮಾಡ್ಬೇಕು. ನೀವು ಒಂದ್ಸಲ ಇದ್ರ ಬಗ್ಗೆ ಥಿಂಕ್ ಮಾಡೋ ತನಕ ನಮ್ಮ ಹೋರಾಟ ಮಾಡ್ತೀವಿ, ಇದನ್ನ ನಿಲ್ಸಲ್ಲ. ಕಟ್ಟೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನೀವು ಒಂದೇ ಯಾವ್ದಾದ್ರು ಒಂದು ಪರಿಹಾರದಲ್ಲಿ ನಮ್ಗೆ ಇದಕ್ಕೆ ಒಂದು ಪರಿಹಾರ ನೀಡಬೇಕಾಗಿ ನಾವು ಈ ಪತ್ರಿಕಾಗೋಷ್ಠಿ ಪ್ರಕಾರ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಸರ್. ಒಂದು ಕಾನೂನು, ಹೊಸದಾಗಿ ಕಾನೂನು ಬಂದಾಗ ಆ ಕಾನೂನು ಇಲಾಖೆಯವರು ಜನರಿಗೆ ಮನವರಿಕೆ ಮಾಡುವುದು ಅಗತ್ಯವಾಗಿದೆ. ಯಾವುದೇ ಕಾನೂನು ಬರಲಿ, ಹೊಸದಾಗಿ ಬಂದಾಗ ಅಥವಾ ಅಮೆಂಡ್ಮೆಂಟ್ ಆದಾಗಲೂ ಸಹ ಅವರ ಡ್ಯೂಟಿಯನ್ನು ಕಾನೂನು ಎನ್ಫೋರ್ಸ್ ಮಾಡೋದಲ್ಲ, ಕಾನೂನು ಎನ್ಫೋರ್ಸ್ ಮಾಡೋ ಮೊದಲು ಆ ಕಾನೂನಿನ ಬಗ್ಗೆ ಮಾಹಿತಿಯನ್ನು ಅವರು ಜನರಿಗೆ ಕೊಡಬೇಕಾಗತ್ತೆ. ಇದು GST ಅವರು ಮಾಡಿಲ್ಲ. ಈಗ ನಾನು ಹೇಳ್ತೇನೆ, ನೀವು ಹೇಳ್ಬೋದು ಹೋದ ವರ್ಷ ಮೊದಲ ವರ್ಷ ಕೊಟ್ಟಿದ್ದಾನೆ, ಎಷ್ಟು ಜನರಿಗೆ ಕೊಟ್ಟಿದೆ, ಎಲ್ಲಿದೆ ಅವರ ಅದು ಆ ಸಂಖ್ಯೆಗಳು ಎಲ್ಲಿದ್ದಾರೆ? ಒಂದು ಈ GST ಕಾನೂನು ಬಂದದ್ದು ಯಾವಾಗ? 2017 ಇಸ್ವಿಯಲ್ಲಿ. ಆ ಬಂದ ನಂತರದಿಂದ ಇಲ್ಲಿ ತನಕ ಎಷ್ಟು ಅವರು ಅವೇರ್ನೆಸ್ ಕೊಟ್ಟಿದ್ದಾರೆ. ಅವೇರ್ನೆಸ್ ಕೊಟ್ಟಿದ್ದಿದ್ರೆ ಬೇಕರಿ ಇವತ್ತು
ಕಾಂಡಿಮೆಂಟ್ಸ್ ಖಂಡಿತವಾಗಿಯೂ ಅವರು ಅದಕ್ಕೆ ಸರಿಯಾದಂತ ಮಾರ್ಗದರ್ಶನ ತೆಗೆದುಕೊಂಡು ಅವರು ಅದನ್ನು ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ. ಈಗ ಏಕಾಏಕಿಯಾಗಿ 4 ವರ್ಷ 5 ವರ್ಷದ ಕಂಪೋಸಿಷನ್ ಈ ಸ್ಕೀಮಿನಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಅವರು ನೋಟಿಸ್ ಅನ್ನು ಕೊಟ್ಟಿರ್ತಾರೆ. ಈಗ ನಾನು ಹೇಳೋದು ಕಾನೂನಿನ ವಿರುದ್ಧವಾಗಿದೆ. ಈಗ ನೀವು ಕೇರಳ ಹೈಕೋರ್ಟ್ ಡಿಸಿಷನ್ ನೋಡಿರ್ಬೋದು. ಬಾಂಬೆ ಹೈಕೋರ್ಟ್ ಹೋದ ವರ್ಷ 2024ರಲ್ಲಿ ಡಿಸಿಷನ್ ಇದೆ. ಈ ತರವಾದಂತಹ ಕಂಪೋಸಿಟ್ ಆಗಿ ಅಂತಂದ್ರೆ ಒಂದೇ ಸಲಕ್ಕೆ 3-4 ವರ್ಷದಲ್ಲಿ ಅದನ್ನ ಏನು ಟ್ಯಾಕ್ಸ್ ಅನ್ನ ಕೇಳಬಾರದು ಅನ್ನುವಂಥದ್ದು ಒಂದು ಎಗೇನೆಸ್ಟ್ ಆಗಿ ಒಂದು ರೂಲ್ಸೇ ಇದೆ. ಸೊ ಹಾಗಾಗಿ ನಾವು ಯಾಕೆ ಹೋರಾಟ ಇದ್ರೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಕಾನೂನಿಗೆ ಎಗೇನೆಸ್ಟ್ ಆಗಿ ನಾವು ಮಾಡ್ತಾ ಇಲ್ಲ. ಏನಂತಂದ್ರೆ ನಾನು ಹೇಳೋದು ಬೇಕರಿ ಕಾಂಡಿಮೆಂಟ್ಸ್ ಅವರೆಲ್ಲ ಸಾಧಾರಣ ಎಜುಕೇಟೆಡ್ ಅವರು, ಮೇ ಬಿ ಕೆಲವರಲ್ಲಿ ಎಜುಕೇಟೆಡ್ ಅಲ್ಲ, ಅವ್ರಿಗೆ ಗೊತ್ತಿಲ್ಲದಿದ್ದಾಗ ಇದು ಮನವರಿಕೆ ಮಾಡುವಂತ ಕೆಲಸ ಅಧಿಕಾರಿಗಳದ್ದಾಗಿರ್ತದೆ. ಇದು ಮಾಡಿದ್ರೆ ಇಷ್ಟು ದೊಡ್ಡದಾದಂತಹ ಸಮಸ್ಯೆ ಬಂದಿದೆ. ಈ ಸಮಸ್ಯೆ ಯಾರು ಬಗೆಹರಿಸಿ ಮಾಡಬೇಕು? ಆಕ್ಚುಲಿ ಇಲಾಖೆಯವರೇ ಬಗೆಹರಿಸಿ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ ಆಗಿರ್ತದೆ. ಸೊ ಇದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈಗ ನಾಡ್ದು ಬಂದ್ ಮಾಡ್ಬೇಕೆನ್ನುವಂಥದ್ದು ಯಾರಿಗೆ ಬಿಟ್ಟಿರೋದು ಅಂತಂದ್ರೆ ಯಾರಿಗೆ ಹೋಟೆಲ್ ಮತ್ತು ಕಾಂಡಿಮೆಂಟ್ಸ್ ಮತ್ತೆ ಬೇಕರಿಗಳಿಗೆ ಬಿಟ್ಟಿರೋದು, ಅವರಿಗೆ ಬಂದಿರೋ ಸಮಸ್ಯೆ. ನಾವು ಅವರಿಗೆ ಎಜುಕೇಟೆಡ್ ಮಾಡ್ತಾ ಇದ್ದೀವಿ. ನೋಡಿ, ನೀವು ನಮ್ಮ ಪ್ರತಿಭಟನೆಗೆ ನಾವು ನಿಮಗೋಸ್ಕರ ಪ್ರತಿಭಟನೆ ಮಾಡ್ತಾ ಇರೋದು. ನೀವು ನಿಮಗೆ ಮಾಡುವಂತ ಪ್ರತಿಭಟನೆಗೆ ನೀವು ಸಹಕಾರ ಕೊಡ್ಬೇಕು. ನೀವು ಬಂದ್ ಬನ್ನಿ, ಬಂದ್ ಮಾಡದೆ ಬನ್ನಿ, ಅದು ಅವರಿಗೆ ಬಿಟ್ಟಿರೋದು. ನಾವು ಅವರಿಗೆ ಯಾವತ್ತೂ ಸಪೋರ್ಟ್ ಮಾಡಿಲ್ಲ. ಯಾಕಂದ್ರೆ ಹೆಚ್ಚಿನವರ ಫ್ಯಾಮಿಲಿಯಲ್ಲಿ ಇವತ್ತು ಬೆಳಗಿಂದ ಸಂಜೆ ದುಡಿದ್ರೆ ಮಾತ್ರ ಅವರಿಗೆ ದುಡಿಮೆ ಇರ್ತದೆ, ಇಲ್ಲದವರಿಗೆ ದುಡಿಮೆ ಇರುವುದಿಲ್ಲ. ಅದಕ್ಕೋಸ್ಕರ ನಾವು ಅವರಿಗೆ ಯಾವುದೇ ರೀತಿಯ ಕಷ್ಟ ಕೊಡೋದಿಲ್ಲ. ಆದ್ರೆ ಅವರಿಗೆ ಬಂದಂತ ಕಷ್ಟ ಅವರ ಹೊಟ್ಟೆಗೆ ಬಿಟ್ಟು ಬಿದ್ದಿದೆ. ಈಗ ಆವಾಗ ಅವರು ಮುಂದೆ ಬಂದು ಆ ಪ್ರತಿಭಟನೆಗೆ ಭಾಗಿಯಾಗುವುದು ಅವರದ್ದು ಇದು. ಹಾಗಾಗಿ ಅವ್ರು ಹೇಳಿದ್ದಾರೆ, ನಮಗೆ ನಾವು ಸಹಕಾರ ಕೊಡ್ತೇವೆ, ನಾವು ಬಂದೇ ಬರ್ತೇವೆ, ಯಾಕಂದ್ರೆ ನಮಗೆ ಸಮಸ್ಯೆ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ನಾವು ಈ ಪ್ರತಿಭಟನೆಗೆ ಮುಂದಿದ್ದೇವೆ. ನಮ್ಮದು ಕೇವಲ ಪ್ರತಿಭಟನೆ ಮಾತ್ರ ಅಲ್ಲ, ನಾವು ಅದರ ಮೂಲಕ ನಾವು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಈಗ ಈ ಒಂದು ಸಂಘದಲ್ಲಿ ಅಡ್ವೊಕೇಟ್ಸ್ಗಳಿದ್ದಾರೆ, ಈ ಸಂಘದಲ್ಲಿ ನಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ಗಳಿದ್ದಾರೆ, ಆಡಿಟರ್ಸ್ ಇದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ನಾವು ಅವರಿಗೆ ಸಮಸ್ಯೆಗೆ ಪರಿಹಾರವನ್ನು ನೀಡುವಂತ ನಾವು ಮಾಡ್ತಾ ಇದ್ದೀವಿ.